ಹಾಗೆ ಇಬ್ಬರೂ ಕೂಡ ಬೆಟ್ಟಗಳಂತಿದ್ದು ಮೈ ರಕ್ತಸಿಕ್ತವಾಗಿದೆ. ಇನ್ನೊಂದು ಚಂದದ ಉದಾಹರಣೆ ಕೊಟ್ಟರು, ಇಬ್ಬರು ಹೊಡ್ಕೊಳ್ತಾ ಇದ್ದಾರೆ, ಅದರ ಮಧ್ಯದಲ್ಲಿ ಜೋರಾಗಿ ವಾಲಿಯ ಹೊಡೆತವನ್ನು ತಿಂದವನು ಸುಗ್ರೀವನು ಹಾಗೆ ಹೊಡೆದಿದ್ದಾನೆ. ಹೊಡೆದಾಗ ಅವನು ವಾಲಿದ್ದಾನೆ. ಅದು ಹೇಗೆ ವಾಲಿದೆ ಅಂತ ಹೇಳುವಾಗ ನೌಸಾರ್ಥ ಇವ ಅಂತ, ಭಾರವಾದ ಹಡಗೊಂದು ಒಂದು ಕಡೆಯ ಭಾರವನ್ನು ಹೆಚ್ಚಿಸಿಕೊಂಡಾಗ ಹೇಗೆ ನೀರಿನಲ್ಲಿ ಪಕ್ಕಕ್ಕೆ ಉರುಳುತ್ತೋ ಹಾಗೆ ವಾಲಿಯೂ ಕೂಡ ನೌಸಾರ್ಥ ಇವ ಸಾಗರೆ, ಒಂದು ಕಡೆ ಉರುಳಿ ಬಿದ್ದುಬಿಟ್ಟ ಒಂದು ಸಲ. ಅದು ಅವನಿಗೆ ಸಿಟ್ಟು ಬಂತು. ನನ್ನ ಹತ್ರ ಪೆಟ್ಟು ಓಡ್ದವನು ನನ್ನನ್ನೇ ಅಡ್ಡ ಹಾಕ್ತಾನೆ ಅಂದರೆ ಏನರ್ಥ ಅಂತ ಆಗ ಆ ಕ್ಷಣದಿಂದ ಅವನ ಉದ್ವೇಗ ಅಲ್ಲಿಯ ತನಕ ಒಂದು ಹಿಡಿತದಲ್ಲಿ ಇಟ್ಟುಕೊಂಡು ಹೊಡೆದ್ರೆ ಸಾಕು, ಇವ್ರ ಮೇಲೆ ಏನು ಜಗಳ ಬೇಕಾಗಿಲ್ಲ ಅನ್ನುವ ಒಂದು ಅಭಿಪ್ರಾಯ ಕಾಣಿಸ್ತಾ ಇದ್ದದ್ದು, ಆಮೇಲೆ ಇದ್ದಕ್ಕಿದ್ದ ಹಾಗೆ ನಾನು ಬಿಟ್ಟರೆ ಇವನು ನನ್ನನ್ನೇ ಮಲಗಿಸ್ತಾನೆ ಅಂತನ್ನುವ ರೀತಿಯಲ್ಲಿ ಅವನ ಮೇಲೆ ಸಿಟ್ಟಿಗೆದ್ದು ವಾಲಿನ ಭಗ್ನ ದರ್ಪಸ್ತು, ಅವನ ದರ್ಪಕ್ಕೆ ಪೆಟ್ಟು ಬಿತ್ತು. ಆಗ ಸುಗ್ರೀವ ಇಷ್ಟು ನನ್ನ ಎದುರುಗಡೆ ನಿಲ್ಲಲಿಕ್ಕೆ ಅರ್ಹನಾದ ಒಂದು ಶಕ್ತಿವಂತನೇ ಅಲ್ಲ ಅಂದಮೇಲೆ ಅವನಿಗೆ ಮಾಡಬೇಕು ಪಾಠ ಅಂತ ಸಿಕ್ಕಿದ ಮರಗಳನ್ನು ಬೆಟ್ಟಗಳನ್ನೆಲ್ಲ ತೆಗೆದು ಅವನ ಮೇಲೆ ಎಸೆದು ಮುಚ್ಚಿ ಹಾಕುವಷ್ಟು ಪೆಟ್ಟು ಕೊಟ್ಟ. ಈ ಯುದ್ಧ ಆಗ್ತಾ ಇರಬೇಕಾದ್ರೆ ನೆತ್ತರಿನ ಮಡುವಿನಂತೆ ಇಬ್ಬರೂ ಕೂಡ ಮೈಯಲ್ಲೆಲ್ಲ ನೆತ್ತರು ಸುರಿಸ್ಕೊಂಡಿದ್ದದನ್ನು ನೋಡಿ ತಥೋ ರಾಮೋ ಮಹಾತೇಜಾಹ್ ಆರ್ತಂ ದೃಷ್ಟ್ವಾ ಹರೀಶ್ವರಂ ಶರಂಚ ವೀಕ್ಷತೆ ವೀರೋ ವಾಲಿನೋ ವಧ ಕಾರಣಾತ್. ಪೆಟ್ಟು ತಿಂದ ಸುಗ್ರೀವನಿಗೆ ಯಾವ ಕಡೆಯಿಂದ ರಾಮನ ಬಾಣ ಬರುತ್ತೆ ಅಂತ ಹುಡುಕಾಟದಲ್ಲೇ ಇದ್ದಾನೆ. ವಾಪಸ್ ಪೆಟ್ಟು ಕೊಡುವಷ್ಟು ಅವನಿಗೆ ಕೈಯಿಂದ ಜಾರಿ ಹೋಗಿದೆ, ಶ್ರಮ ಎಲ್ಲ ಆಯಿತು, ದೇಹ ಶ್ರಮ ಆಯಿತು ಹೊರತು ವಾಪಸ್ ಶ್ರಮ ಹುಟ್ಟು ಹಾಕುವಷ್ಟು ಶಕ್ತಿ ಇಲ್ಲ. ಶರಂಜ ವೀಕ್ಷತೆ ವೀರ, ಯಾವ ಭಾಗದಿಂದ ಬಾಣ ಬಂದು ಈ ವಾಲಿಗೆ ಹೊಡೆಯತ್ತೆ, ನನ್ನನ್ನು ರಕ್ಷಿಸ್ತಾರೆ ಅಂತ ನಿರೀಕ್ಷೆಯಲ್ಲಿರುವುದನ್ನು ರಾಮಚಂದ್ರ ನೋಡಿದ.